ಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಸರ್ ತಟ್ಟೆ ತೆಗೀರಿ ಸರ್ ಇನ್ನ ಪಾರ್ವತಿ ಪ್ರಭೋ ಸರ್ ಹೆಸರಾದಂಥ ನಮ್ಮ ಶ್ರೀಗಳು ದೇವಮಠದ ಮುಂಬಡಿ ಶ್ರೀಗಳು ನಮ್ಮ ಜೊತೆ ಇಲ್ಲ. ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ. ಇವತ್ತು ನನಗೆ ನಿಮ್ಮೆಲ್ಲರ ಒಬ್ಬ ಪ್ರತಿನಿಧಿ. ನಾನು ಬೆಂಗಳೂರಿನಲ್ಲಿ ಸರ್ಕಾರದಲ್ಲಿ ಎಷ್ಟೇ ತೊಡಗಿದ್ರು ಕೂಡ ನಿಮ್ಮ ಶಾಸಕ ನಾನು ಬಂದು ಸರ್ಕಾರದ ಒಬ್ಬ ಮುಖ್ಯಮಂತ್ರಿಯಾಗಿ ಶ್ರೀಗಳಿಗೆ ಸರ್ಕಾರ ಗೌರವ ಸಲ್ಲಿಸುವಂತ ಒಂದು ಭಾಗ್ಯ ಸಿಗ್ತಲ್ಲ, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಶ್ರೀಗಳು ಮಾತು ಕಡಿಮೆ ಆದ್ರೂ ಕೂಡ ಅವರ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಿದ್ರು. ನನಗೂ ಈ ಮಠಕ್ಕೆ ನನ್ನ ಕುಟುಂಬಕ್ಕೂ ಈ ಮಠಕ್ಕೆ ಸುಮಾರು 100 ವರ್ಷಗಳ ಒಂದು ಭಾವಿಕವಾದಂತ ಒಂದು ಸಂಬಂಧ. ಯಾವುದೇ ಆಗಲಿ ನಮ್ಮ ಮನೆಯಲ್ಲಿ ಏನೇ ಒಂದು ಕಾರ್ಯ ಮಾಡಬೇಕಾದ್ರೆ ಮಠಕ್ಕೆ ಬಂದು ದೊಡ್ಡ ಶ್ರೀಗಳು ಇವ್ರಿಗಿನ್ನ ಮುಂಚಿತವಾಗಿರುವಂತಹ ಶ್ರೀಗಳಿಂದ ಕೂಡ ಪ್ರತಿ ಹಂತದಲ್ಲೂ ಕೂಡ ಅವರ ಮಾರ್ಗದರ್ಶನವನ್ನು ಪಡೆದು ಆ ಪದ್ಧತಿ ಕಾರ್ಯಕ್ರಮವನ್ನು ಮಾಡುವಂಥದ್ದು, ಮಾರ್ಗದರ್ಶನವನ್ನು ಮಾಡುವಂತ ಪದ್ಧತಿಯನ್ನ ಬಹುಶಃ ಅನೇಕರು ಹಿರಿಯರೆಲ್ಲ ಕೂಡ ನೀವೆಲ್ಲ ತಿಳ್ಕೊಂಡಿದ್ದೀವಿ. ಸೊ ಮೊನ್ನೆ ಎಲೆಕ್ಷನ್ ಮುಂಚಿತವಾಗಿ ನಾನು ಕೊನೆಗೆ ಚುನಾವಣಾ 3 ವರ್ಷ ಹಿಂದೆ ಚುನಾವಣಾ ಮುಂಚಿತವಾಗಿ ಬಂದು ಆಶೀರ್ವಾದ ಪಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ, ಕೊನೆಗೆ ಮಠದಿಂದ ದುಡ್ಡು ತರಿಸಿ ನನ್ನಿಂದ ಈ ಚುನಾವಣೆಗೆ ಹಣ ಕೊಡಬೇಕಾಗಿದೆ ಅಂತೇಳಿ ಅವರು ನನ್ನ ಕೈಯಲ್ಲಿ ಒಂದು ದೊಡ್ಡ ಹಣದ ಕೆಟ್ಟನ್ನ ಕೊಟ್ಟು ಅವರು ಆಶೀರ್ವಾದವನ್ನು ಮಾಡೋದನ್ನ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವರಿಗೆ ಮುನ್ಸೂಚನೆಯಲ್ಲಿ ಏನಾಗ್ತದೆ, ನನಗೇನಾಗ್ತದೆ, ಅವ್ರಿಗೇನಾಗ್ತದೆ ಅಂತ ಹೇಳಿ ಒಂದು ವಿಚಾರ ಅವರ ಮನಸ್ಸಿಗೆ ಬಂದಿತ್ತು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾಗ್ಲಿ, ಚುನಾವಣೆ ನಿಂತ್ಕೊಳ್ಬೇಕಾಗ್ಲಿ, ಬಂದು ಶ್ರೀಗಳ ಮಾರ್ಗದರ್ಶನ ಪಡೆದು ಆಶೀರ್ವಾದ ಮಾಡ್ಕೊಂಡು ಹೋಗ್ತಾ ಇದ್ದು ನಮಗೆಲ್ಲ ಗೊತ್ತಿರುವಂತ ವಿಚಾರ. ಇವತ್ತು ಅವರ ಚಿಂತನೆ ಎಲ್ಲ ಕೂಡ ನಾವು ನೋಡಿದ್ದೇವೆ. ಹಿಂದೆ ಈ ಮಠಕ್ಕೆ ಮೈಸೂರು ಮಹಾರಾಜರು ಕೂಡ ಬಂದು ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದು, ಸಿದ್ಧಗಂಗಾ ಶ್ರೀಗಳು, ಸುತ್ತೂರು ಶ್ರೀಗಳು ಯಾವಾಗಲೂ ಕೂಡ ಅವರು ಕೂಡ ಈ ಮಠಕ್ಕೆ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದು ಆಧಾರ ಸ್ತಂಭವಾಗಿ ನಿಂತ್ಕೊಂಡು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದು ತಾವೆಲ್ಲ ಗಮನಿಸಿದ್ದೀರಿ. ಇದು ನಮ್ಮ ಜಿಲ್ಲೆ, ನಮ್ಮ ಕನಕಪುರದ ಮಾತ್ರ ಸೊತ್ತಲ್ಲ, ಇಡೀ ನಮ್ಮ ದಕ್ಷಿಣ ಕರ್ನಾಟಕದ ಎಲ್ಲ ವರ್ಗದ ಮುಖಂಡರುಗಳು ಇಲ್ಲಿ ಜಾತಿ ಧರ್ಮ ಎಲ್ಲ ಬಿಟ್ಟು
ಅವರಿಗೆ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದನ್ನ ನಾವೆಲ್ಲ ನೋಡಿದ್ದೇವೆ. ಸೊ ಸಿದ್ಧಗಂಗಾ ಶ್ರೀಗಳ ಮಠ, ಸಿದ್ಧಗಂಗೆ ಮಠಕ್ಕೆ ಎಷ್ಟು ಹಿರಿತನ ಇದೆಯೋ ಈ ನಮ್ಮ ಹಳೆ ಮೈಸೂರಿನಲ್ಲೂ ಈ ಮಠಕ್ಕೂ ಕೂಡ ಅಷ್ಟೇ ಇತಿಹಾಸವುಳ್ಳಂತ ಒಂದು ಮಠ ಅನ್ನೋದನ್ನ ನೀವೆಲ್ಲ ಕೂಡ ಅರ್ತಿದ್ದೀವಿ. ಸೊ ಮರಣ ದೇಹಕ್ಕೆ ಹೊರತು ಜಂಗಮಕ್ಕಲ್ಲ. ಸೊ ಹಾಗೆ ನಮ್ಮ ಶ್ರೀಗಳು ಬಸವಣ್ಣವರ ಆದರ್ಶ ತತ್ವವನ್ನ ಯಾವಾಗಲೂ ಕೂಡ ಪಾಲನೆ ಮಾಡಿಕೊಂಡು ಯಾವುದಕ್ಕೂ ಕೂಡ ಭಾಗಿಯಾಗದೆ ಅಕ್ಷರ ದಾಸೋಹ ಏನಿದೆ ಮತ್ತು ಅನ್ನ ದಾಸೋಹ ಇವೆಲ್ಲ ಕೂಡ ಅವರು ಯಾವಾಗಲೂ ಕೂಡ ಮುಂದುವರಿಸ್ಕೊಂಡು ಬಹುಶಃ ಈ ಮಠದಿಂದ ಅನೇಕರು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇಲ್ಲಿ ಬಂದು ಮಠದಲ್ಲೇ ಕಲಿತು ಬಹಳ ಜನ ಬಹಳ ಪ್ರಸಿದ್ಧವಾದಂಥ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇವತ್ತೆಲ್ಲ ಸೇರಿದ್ದಾರೆ. ಅದನ್ನು ನಾನು ಮುಂದಿನ ದಿನದಲ್ಲಿ ನಾನು ಬಂದಾಗ ನಾನು ಅವ್ರಿಗೆ ನುಡಿ ನಮನ ಸಲ್ಲಿಸುವಂಥ ಸಂದರ್ಭದಲ್ಲಿ ಬಂದು ನಾನು ಮಾತಾಡ್ತೇನೆ. ಸೊ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಕ್ಕೆ ಅವರು ಮಾರ್ಗದರ್ಶನ ಆಗಿದ್ದರು. ಕೊನೆಗೆ ನನಗೆ ನನ್ನ ತಮ್ಮ ಕರೆದಾಗ ಇವತ್ತು ಸೇತುವೆ ಮಾಡ್ಕೊಳ್ಳಿ ಇದು ಕೂಡ ಹೇಳಿದ್ರು, ಇದಕ್ಕೊಂದು ರೋಡ್ ಕನೆಕ್ಷನ್ ಮಾಡ್ಕೊಳ್ಳಿ ಇದು ಕೂಡ ಹೇಳಿದ್ರು. ಅದಕ್ಕೆಲ್ಲ ಈಗಾಗಲೇ ನಾವು ಎಲ್ಲ ಸಿದ್ಧತೆಯೆಲ್ಲ ನಾವೆಲ್ಲ ಮಾಡ್ಕೊಂಡಿದ್ದೇವೆ. ಬಹುಶಃ ಅವ್ರು ಏನು ಆಸೆ ಆಕಾಂಕ್ಷೆಗಳಿತ್ತು, ಈ ಮಠ ಯಾವ ರೀತಿ ಬೆಳಿಬೇಕು ಅಂತಿತ್ತು. ಈಗ ಕಿರಿ ಶ್ರೀಗಳಿಗೆ ಅವ್ರಿಗೆ ಪಟ್ಟವನ್ನ ಕಳಿಸಿ ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವ್ರಿಗೆ ದೊಡ್ಡವ್ರಿಗೆ ಯಾವ ರೀತಿ ನಾವು ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ಮಾಡ್ತೀನೋ ಇವತ್ತು ನಿಮ್ಮ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಕಿರಿ ಶ್ರೀಗಳ ಮಾರ್ಗದರ್ಶನದಂತೆ ಈ ಮಠದ ಸೇವೆಯನ್ನ ಮುಂದುವರಿಸ್ತೇನೆ. ಈ ತಾಲೂಕಿನ ಸೇವೆ ಜೊತೆಗೆ ಈ ಮಠ ನನ್ನ ಮಠ ಕನಕಪುರ ತಾಲೂಕಿನಲ್ಲಿ ಏನು ನಮ್ಮ 2 ಕಣ್ಗಳಿದೆ, ಆ ಕಣ್ಗಳು ನಮ್ಮ ದೇಗುಲ ಮಠ ಮತ್ತು ನಮ್ಮ ಮಳೆಯಂಕವಿ ಮಠ ಇವೆರಡು ಕೂಡ ಯಾವಾಗಲೂ ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡಿಕೊಂಡು ಆಶೀರ್ವಾದ ಮಾಡ್ಕೊಂಡು ಬಂದು, ಅದಾದ್ಮೇಲೆ ನಮ್ಮ ಶಿವಗಿರಿ ಕ್ಷೇತ್ರದ ಮಠ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ನನಗೆ ಅಲ್ಲಿ ನಮ್ಮ ತಾಯಿ ಜನ್ಮ ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಂತೆ ಶಿವಗಿರಿ ಕ್ಷೇತ್ರದಲ್ಲಿ. ಅದಕ್ಕೆ ನನ್ನ ಶಿವಕುಮಾರ್ ಅಂತ ಹೇಳಿ ಕೆಂಪೇಗೌಡ ಅಂತ ನಮ್ಮ ಮನೆಯಲ್ಲಿ ಹೆಸರಿಟ್ಟಿದ್ದು ಕೂಡ ಕೊನೆಗೆ ಅಲ್ಲಿ ಆ ಶಿವಗಿರಿ ಕ್ಷೇತ್ರದಲ್ಲಿ ಆ ಶಿವನ ಪಾದಕ್ಕೆ ಅರ್ಕೆ ಮಾಡಿಕೊಂಡು ಇವತ್ತು ನನಗೆ ಹೆಸರು ಕೊಟ್ಟು ಇವತ್ತು ನನಗೂ ಈ ಒಂದು ಧರ್ಮಕ್ಕೂ ಮಠಗಳಿಗೂ ಇರುವಂತ ಸಂಬಂಧ ತಾವೆಲ್ಲ ಗಮನಿಸಿದ್ದೀರಿ. ನನ್ನದೇ ಆದಂತ ಯಾಕೆಂದ್ರೆ ಹಿರಿಯರು ಹೇಳಿದ್ದಾರೆ, ಮನೆ ಹುಷಾರೋ ಮಠ ಹುಷಾರ ಅಂತ. ನಮ್ಮ ಮನೆ ನಾವು ಕಾಪಾಡ್ತೀವಿ, ನಮ್ಮ ಮಠಗಳನ್ನು ಕೂಡ ಕಾಪಾಡಬೇಕಾದ್ರು ನಿಮ್ಮ ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ. ಸಾವಿಗೆ ಕೆಳಗೆ ಇಲ್ಲ, ಸಾವು ಯಾರನ್ನ ಕೇಳೂ ಬರುವುದಿಲ್ಲ. ಸೊ ಆದರೆ ಅತಿಥಿಗಳಾಗಿ ನಾಳೆ ಬನ್ನಿ ಎಂಬುದೇ ಹೊರತು ಇವತ್ತು ಸಾವಿಗೆ ನಾಳೆ ಬಾ ಎನ್ನಲು ಸಾಧ್ಯ ಇಲ್ಲ. ಯಾಕೆ ಇವತ್ತು ಶ್ರೀಗಳು ನಮ್ಮ ಜೊತೆಯಲ್ಲಿಲ್ಲ, ಆದರೆ ಅವರ ಆದರ್ಶ ಇದೆಯಲ್ಲ, ಆದರ್ಶ ಮಾರ್ಗದರ್ಶನ ಇವತ್ತು ಕೂಡ ಯಾವಾಗಲೂ ಕೂಡ ಇರ್ತದೆ. ಇವತ್ತು ತಮ್ಮನ್ನೆಲ್ಲ ಬಂದು ಇವತ್ತು ಅವ್ರಿಗೇನು ಸರ್ಕಾರದ ಏನು ಗೌರವ ಸಲ್ಲಿಸಬೇಕು, ಇವತ್ತು ಸರ್ಕಾರದ ಏನು ಎಲ್ಲ ಥರದ ಸೌಕರ್ಯವನ್ನು ಒದಗಿಸಿಕೊಳ್ಳುವಂಥ ಕೆಲಸ ಮುಂದಿನ ದಿನದಲ್ಲಿ ನಾನು ಶ್ರೀಗಳು ಇಬ್ಬರು ಸೇರಿ ಚಿಕ್ಕ ಶ್ರೀಗಳು ಎಲ್ಲ ಸೇರಿ ಅವೆಲ್ಲ ಒಗ್ಗಟ್ಟಿನಿಂದ ತಿಳ್ಕೊಂಡು ಈ ಮಠನ ಅವರ ಆದರ್ಶಗಳನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡೋಣ. ಇವತ್ತು ಬಂದು ಅವರ ಕೊನೆಯ ದಿನದಲ್ಲಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ಸೇರಿ ಪಾಲ್ಗೊಂಡು ಶ್ರೀಗಳ ದರ್ಶನವನ್ನು ಪಡೆದು ಒಂದು ಭಾಗ್ಯವನ್ನು ಪಡೆಯುವಂಥ ಒಂದು ಅವಕಾಶ ಇವತ್ತಿದೆ. ಇನ್ನೇ ಏನಿದ್ರು ಕೂಡ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ನಿಮ್ಮ ಜೊತೆಯಲ್ಲಿದ್ದು ಬಹಳ ಶಿಸ್ತಿನಿಂದ ಈ ಅಂತಿಮ ನಮನವನ್ನ ಸಲ್ಲಿಸುವಂತ ಕೆಲಸವನ್ನ ನಾವು ಮಾಡೋಣ. ಮತ್ತೆ ನಿಮ್ಮೆಲ್ಲರ ಸನ್ನಿಧಿಯಲ್ಲಿ ಇರುವಂತ ಎಲ್ಲ ವಿವಿಧ ಮಠದ ಶ್ರೀಗಳು ಕೂಡ ಎಲ್ಲ ಬಂದಿದ್ದಾರೆ. ಅವರ ಸನ್ನಿಧಿ ಹೇಳ್ತಾ ಇದ್ದೀನಿ, ಈ ಮಠ ನಿಮ್ದಲ್ಲ, ಈ ಮಠ ನಮ್ಮ ಮಠ. ಅದೆಲ್ಲ ಸೇರಿ ಒಟ್ಟಿಗೆ ಅವರ ಮಾರ್ಗದರ್ಶನ ಕೆಲಸವನ್ನು ಮಾಡ್ಕೊಂಡು ಹೋಗೋಣ ಅನ್ನೋ ಮಾತನ್ನು ಹೇಳಿ ಕೊನೆಗೆ ನನ್ನ ಶ್ರೀಗಳಿಗೆ ನಮ್ಮ ಏನು ನಮ್ಮ ದೇಗುಲ ಮಠದ ನಿರ್ಮಾಣದ ಶ್ರೀಗಳಿಗೆ ನಿರ್ಮಾಣದ ಮತ್ತು ನಮ್ಮ ನಿರ್ವಾಣ ಮಹರ್ಷಿಗಳಿಗೆ ಮತ್ತೊಮ್ಮೆ ಅವರ ಪಾದಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸಿ ನನ್ನ ಕೊನೆಯ 2 ಮಾತನ್ನು ಹೇಳಿಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ.